ಅದೇ ಮಾವಯ್ಯ ನಿಂಗೆ ಜೊತೆಯಾಗಿ ಮಲ್ಕೊಳ್ಳಿ ಅಂತ ಹೇಳಿದ್ರಕ್ಕ ಅಂತ ತಲೆ ತಿರುಗಿಸಿ ಅಂಜುವಿನ ಕಡೆ ನೋಡ್ತಾಳೆ. ಕಾಲರ್ ಬಟನ್ ಹಾಕೊಳ್ಳೋದು ಕಾರಣದಿಂದಾಗಿ ಆಕೆಗೆ ಎದೆ ಭಾಗ ಸ್ವಲ್ಪ ಕಾಣಿಸ್ತಲ್ದೆ ಅಲ್ಲಿ ಕಪ್ಪಾಗಿ ಕಚ್ಚಿದ ಗುರುತು ನೋಡಿ ಅಕ್ಕ ಏನಾಯ್ತಿಲ್ಲಿ ಅಂತ ಕೇಳ್ತಾ ಕೈಯಿಂದ ಸವರ್ತಾಳೆ. ಅಂಜು ಟೆನ್ಷನ್ ಹಾಕ್ಕೊಂಡು ಯುಕ್ತಾಳ ಕೈಯಿಂದ ಹಿಂದೆ ತಳ್ಳಿ ಗಬಗಬನೆ ಬಟನ್ ಹಾಕೋಬಿಡ್ತಾಳೆ. ಏನಿಲ್ಲ, ಸ್ವಲ್ಪ ಪಿನ್ ಚುಚ್ಕೊಂತಷ್ಟೇ. ಕಣ್ಣುಗಳು ಚಿಕ್ಕದಾಗಿ ಮಾಡಿ ಪಿನ್ನು ಗೀಚ್ಕೊಂಡ್ರೆ ಹಾಗೆ ಕಾಣಿಸುತ್ತೆ. ಇದೇನೋ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ, ಆದರೆ ಪಿನ್ ಮಾತ್ರ ಖಂಡಿತ ಅಲ್ಲ. ಯುಕ್ತ ಕಿರಿಕಿರಿ ಮಾಡಬೇಡ, ಹೇಳ್ತಿದ್ದೀನಲ್ವ, ಇದು ಮೊನ್ನೆ ಸೀರೆ ಹಾಕೊಳ್ಳುವಾಗ ಭುಜದ ಹತ್ರ ಪಿನ್ ಗಟ್ಟಿಯಾಗಿ ಚುಚ್ಕೊಂಡ್ಬಿಡ್ತಷ್ಟೇ, ಅಲ್ಲದೆ ನನಗೆ ಒಂಟಿಯಾಗಿ ಮಲ್ಕೊಳ್ಳೋದಕ್ಕೆ ಇಷ್ಟ ಇದೆ. ನೀನು ನಿಮ್ಮ ಕೋಣೆಗೆ ಹೋಗಿ ಮಲ್ಕೋ. ಅಕ್ಕನ ಮಾತುಗಳಲ್ಲಿ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಅರ್ಥ ಆಗಿ ಸಮಯ ನೋಡಿ ವಿಷಯ ಏನಂತ ಕೇಳಬೇಕಂದ್ಕೊಂಡು, ಸರಿ ಅಕ್ಕ ನೀನು ಮಲಗು, ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಬಿಡು. ಬೇಡ ಯುಕ್ತ, ನಾನೇನು ಚಿಕ್ಕ ಹುಡುಗಿಯಲ್ಲ, ನೀನು ಹೋಗು. ನೀನು ಹೇಳಿದ್ರೆ ಕೇಳೋದಿಲ್ಲ ಅಂತ. ಸರಿ, ನಿನ್ನ ಕಣ್ಣುಗಳು ತುಂಬ ಕೆಂಪಗಾಗಿವೆ, ಸ್ವಲ್ಪ ಬೇಗ ಮಲಗು ಅಂತ ಹೇಳಿ ಎದ್ದು ಹೊರಗೆ ಹೋಗ್ತಾ ನಂತರ ಅಂಜು ಎದ್ದು ಬಾಗಿಲು ಲಾಕ್ ಮಾಡ್ಕೊಂಡು ಹಾಸಿಗೆ ಮೇಲೆ ಬಿದ್ದು ಮೌನವಾಗಿ ಅಳ್ತಾಳೆ. ಏನಂತೆ ಇಲ್ಲಿಗೆ ಬಂದೆ, ನಿನ್ನ ಅಂಜು ಹತ್ರ ಮಲ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಅದು ಮಾವಯ್ಯ ಅಕ್ಕ ಒಂಟಿಯಾಗಿ ಮಲ್ಕೊಳ್ತೀನಿ ಅಂತ ರಂಪ ಮಾಡಿ ನನ್ನ ಹೊರಗೆ ಕಳಿಸ್ಬಿಟ್ಲು, ಅದಕ್ಕೆ ಬಂದೆ. ಸರಿ ಬಾ ಅಂತ ಪಕ್ಕಕ್ಕೆ ಸರಿತಾ ನಂತರ ಯುಕ್ತ ಬಂದು ಸ್ವಲ್ಪ ದೂರದಲ್ಲಿ ಮಲಗಿ ಅಂಜುವಿನ ನಡವಳಿಕೆ ಬಗ್ಗೆ ಆಲೋಚಿಸ್ತಿದ್ರೆ ಪೃಥ್ವಿ ಆಲೋಚನೆಗಳು ಕೂಡ ಅಂಜುವಿನ ಸುತ್ತಲೇ ಸುತ್ತಿರುತ್ತೆ. ಹೀಗೆ ಎಲ್ಲರೂ ನಿದ್ದೆಗೆ ಜಾರ್ತಾರೆ. ಬೆಳಗ್ಗೆ ಎದ್ದ ಪೃಥ್ವಿ ಹೀರೋ ಥರ ರೆಡಿಯಾಗಿ ಯುಕ್ತ ಇಟ್ಟ ತಿಂಡಿಯನ್ನು ತಿಂದು, ಯುಕ್ತ ಅಂಜು ಇನ್ನೂ ಎದ್ದಂತ ಕಾಣ್ತಿಲ್ಲ, ಸ್ವಲ್ಪ ಹತ್ರದಲ್ಲಿದ್ದು ಹೊಟ್ಟೆ ತುಂಬ ತಿನ್ನುವಂತ ನೋಡ್ಕೊ ಸರಿನಾ, ಹ್ಞೂ ಅನ್ನುವಂತೆ ತಲೆ ಅಲ್ಲಾಡಿಸ್ತಿದ್ರೆ, ಬಾಯಿಂದ ಉತ್ತರ ಹೇಳೋದನ್ನು ಕಲಿ, ಹೀಗೆ ಮೂಗಿ ಥರ ತಲೆಯಿಂದ ಸನ್ನೆ ಮಾಡಬೇಡ, ನಂಗೆ ಕೋಪ ಬರುತ್ತೆ, ಮತ್ತು ನಂತರ ಏನಾದರೂ ಅಂದರೆ ಅಳ್ತೀಯಾ ಅಂತ ಅಸಹನೆಯಿಂದ ಹೇಳ್ತಾನೆ. ಸುಮ್ಮನೆ ನಮ್ಮ ಮಾವಯ್ಯನಿಗೆ ಕೋಪ ಬಂದುಬಿಡುತ್ತೆ ಅಂದ್ಕೊಳ್ತಾ ಸರಿ ಮಾವಯ್ಯ ಅಂತಾಳೆ. ನೀನು ಕೂಡ ತಿನ್ನು, ಹಾಗೆ ನಾನು ಬರೋಷ್ಟರಲ್ಲಿ ಬಹಳ ತಡ ಆಗುತ್ತೆ, ರಾತ್ರಿ ಊಟ ನನಗೆ ಬೇಕಾಗಿಲ್ಲ, ನೀವಿಬ್ಬರು ತಿಂದು ಜಾಗರೂಕತೆಯಿಂದ ಇರಿ, ಸರಿ ನಾನು ಹೋಗ್ತೀನಿ ಅಂತ ಕುರ್ಚಿಯಿಂದ ಇಳಿದುಕೊಳ್ತಿದ್ದಂತೆ ಮಾವಯ್ಯ ಒಂದು ನಿಮಿಷ ಅಂತ ಅವಸರವಾಗಿ ಪೂಜೆ ಕೋಣೆಗೆ ಹೋಗಿ ಕುಂಕುಮ ತಂದು ಪೃಥ್ವಿ ಮುಂದೆ ಇಟ್ಟು ಹೆದರಿಕೆಯಿಂದ ನೋಡ್ತಿದ್ರೆ ಆಕೆ ಕಣ್ಣುಗಳೊಳಗೆ ನೋಡಿ ಸ್ವಲ್ಪ ಬಾಗಿ ತಲೆಯನ್ನು ಮುಂದಕ್ಕೆ ತಗ್ಗಿಸ್ತಾನೆ. ಇಡು ಎಂಬಂತೆ ಪೃಥ್ವಿ ನೋಟಕ್ಕೆ ತಡಬಡಾಯಿಸ್ತಾ ಕುಂಕುಮ ತೆಗೆದು ನೆತ್ತಿ ಮೇಲಿಟ್ಟು ಜಾಗ್ರತೆ ಮಾವಯ್ಯ ಅಂತಾಳೆ. ಆ ಮಾತಿಗೆ ಸಣ್ಣದಾಗಿ ನಕ್ಕು ಸರಿ ಅಂತ ಕಾರ್ಗೆ ತೆಗೆದುಕೊಂಡು ಹೊರಗೆ ಹೋದರೆ ಹಿಂದೆನೇ ಯುಕ್ತ ಕೂಡ ಬಂದು ಕಾರ್ ಸ್ಟಾರ್ಟ್ ಮಾಡಿ ಬರ್ತಿರೋ ಪೃಥ್ವಿ ಎದುರಾಗಿ ನಿಂತು ಮೌನವಾಗಿ ನೋಡ್ತಿದ್ರೆ ಬಾಯಿ ಹಿಡ್ದಂತ ಕೈ ಬೀಸ್ತಾನೆ. ಯುಕ್ತ ಕೂಡ ಕೈ ಬೀಸಿ ಮಾವಯ್ಯ ನೀನು ಹೋದ ಕೆಲಸ ಆದ ನಂತರ ಒಮ್ಮೆ ಫೋನ್ ಮಾಡು, ಕೆಲವು ವಸ್ತುಗಳನ್ನ ತರಬೇಕು ಅಂತಿದ್ರೆ ಹ್ಞೂ ಅಂತ ಪೃಥ್ವಿ ಕಾರನ್ನು ಓಡಿಸ್ಕೊಂಡು ಹೋಗ್ತಾನೆ. ಆಗಲೇ ರೆಡಿಯಾಗಿರೋ 4 ಹಿರಿಯರು ಪೃಥ್ವಿ ನೋಡಿ ನಮಸ್ತೆ ಅಪ್ಪ ಅಂತ ಗೌರವದಿಂದ ಮಾತಾಡಿಸ್ತಾರೆ. ನಮಸ್ತೆ. ಹೌದು, ಪಾಂಡು ಎಲ್ಲಿದ್ದಾರೆ? ಅವರಿನ್ನೂ ಬಂದಿಲ್ಲಪ್ಪ. ಒಮ್ಮೆ ಫೋನ್ ಮಾಡಿ. ಈಗಾಗಲೇ 3 ಸಾರಿ ಮಾಡಿದ್ದೀವಪ್ಪ. ಮೊದಲು ಬರ್ತೀನಿ ಬರ್ತೀನಿ ಅಂತ, ಈಗ ಬರೋದಿಲ್ಲ ಅಂತಿದ್ದಾನೆ. ನಿಜಕ್ಕೂ ಈ ಪಾಂಡು ಊರಿನ ಕೆಲಸ ಅಂದರೆ ಯಾವಾಗಲೂ ಮುಂಚಿತವಾಗಿ ಮುಂದೆ ಬರೋದೇ ಇಲ್ಲ ಅಂತ ಅಸಹನೆಯಿಂದ ಹೇಳ್ತಾರೆ. ಹೌದಾ, ಸರಿ ನಾನು ಒಮ್ಮೆ ಮಾಡ್ತೀನಿ ರೀ ಅಂತ ಫೋನ್ ತೆಗೆದು ಪಾಂಡುಗೆ ಫೋನ್ ಮಾಡ್ತಾನೆ. ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ಪೃಥ್ವಿರಾಜ್ ನಂಬರ್ ನೋಡಿ ವಕ್ರವಾಗಿ ನಗ್ತಾ ಫೋನ್ ಲಿಫ್ಟ್ ಮಾಡಿ ಹಲೋ ಯಾರದು ಅಂತಾನೆ ಪಾಂಡು ಬೇಕಂದೆ. ಪೃಥ್ವಿ ಮಾತ್ರ ಕೂಲಾಗಿ ನಾನು ಪೃಥ್ವಿ, ಪ್ರೆಸಿಡೆಂಟ್ ಪೃಥ್ವಿರಾಜ್ ಮಾತಾಡ್ತಿದ್ದೀನಿ ಅಂತ ಒತ್ತಿ ಹೇಳ್ತಾನೆ. ಆ ಮಾತಿಗಲ್ಲಿ ಕಡಿತಾ ಏನಪ್ಪ ಪ್ರೆಸಿಡೆಂಟ್ ಅವರೇ ನನಗೆ ಫೋನ್ ಮಾಡಿದ್ದೀರಿ? ಮೊನ್ನೆ ಹೇಳಿದ್ನಲ್ವಾ ಕಲೆಕ್ಟರ್ ಆಫೀಸ್ಗೆ ಹೋಗ್ಬೇಕಂತ, ಮತ್ತೆ ಗೊತ್ತಿಲ್ಲದಾಗೆ ಕೇಳ್ತಿದ್ದೀರಿ ಪಾಂಡು ಅವರೇ? ಓ ಹೌದಲ್ವಾ, ಮರೆತು ಹೋದೆ, ಇಂದು ಸ್ವಲ್ಪ ಕೆಲಸಗಳಿವೆ, ನಾಳೆ ಹೋಗೋಣವಾ ಪ್ರೆಸಿಡೆಂಟ್ ಅವರೇ? ಪಾಂಡು ಉದ್ದೇಶ ಅರ್ಥ ಆಗಿ ಹೌದಾ ಪರವಾಗಿಲ್ಲ ಬಿಡಿ, ನೀವು ಕೆಲಸಗಳು ನೋಡ್ಕೊಳ್ಳಿ, ನಾವು ಹೋಗಿ ಭೇಟಿ ಮಾಡಿ ಬರ್ತೀವಿ ಅಂತ ಅಂತಿದ್ದಂತೆ ಇವನು ಮಾಮೂಲಿಯಾಗಿಲ್ಲ, ಮಾತಿಗಾದರೂ ಸರಿ ಅಂದ್ಕೊಂಡೆ, ಆದರೆ ನೀನು ಬಂದರೆ ಎಷ್ಟು ಬಾರದೇ ಇದ್ರೆ ಎಷ್ಟು ಅಂತ ಪರೋಕ್ಷವಾಗಿ ಹೇಳ್ತಿದ್ದಾನೆ. ಪೃಥ್ವಿ ಈ ಬಾರಿ ಹೊಡೆಯೋ ಏಟಿಂದ ಇನ್ನು ಜೀವನದಲ್ಲಿ ಚೇತರಿಸ್ಕೊಳ್ಳಾರೆ ನೋಡ್ತಿರು ಅಂದ್ಕೊಂಡು ಬೇಡ ಬಿಡಿ ಪ್ರೆಸಿಡೆಂಟ್ ಅವರೇ, ನಾನು 5 ನಿಮಿಷದಲ್ಲಿ ಬರ್ತೀನಿ ಹೋಗೋಣ ಅಂತ ಫೋನ್ ಕಟ್ ಮಾಡಿ ಎದ್ದು ಪಂಚೆ ಒರೆಸ್ಕೊಳ್ತಾ ಈ ಪಂಚೆ ತಂದುಕೊಡು ಹೋಗಿ ಅಂತ ತನ್ನ ಹೆಂಡತಿ ಮೇಲೆ ಕೀಟ್ಲೆ ಮಾಡ್ತಾನೆ. ಅಬ್ಬಾ ಯಾವಾಗ ನೋಡಿದ್ರೂ ಇದೇ ಥರ ಕಿರ್ಚಾಡ್ತಾರೆ ಅಂತ ಗುಣಕ್ಕೊಳ್ತಾ ತಂದು ಪಾಂಡು ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಆಕೆ ಕೆನ್ನೆ ಮೇಲೆ ಗಟ್ಟಿಯಾಗಿ ಒಂದೇಟು ಹೊಡೆದು ಸಾಯ್ತಿರು, ಇನ್ನೊಮ್ಮೆ ಗುಣಕ್ಕೆ ಬಿಟ್ಟರೆ ಮಾತ್ರ ಸಾಯಿಸ್ಬಿಡ್ತೀನಿ ಅಂತ ಪೃಥ್ವಿ ಮೇಲಿನ ಕೋಪನ ಹೆಂಡತಿ ಮೇಲೆ ತೋರಿಸಿ ಹೊರಗೆ ಹೋಗ್ತಾನೆ. ಕಟ್ಟಾದ ಫೋನ್ ನೋಡಿ ಸಣ್ಣದಾಗಿ ನಗ್ತಾ ಹತ್ತಿ ಪಾಂಡು ಬರ್ತಿದ್ದಾನೆ ಅಂತಿದ್ದಾನೆ ಪೃಥ್ವಿ. ಅವ್ರು ನಗ್ತಾ ಪಾಂಡು ಒಂದು ದಾರಿಗೆ ತರಬೇಕಂದ್ರೆ ನೀವೇ ಸರಿಯಪ್ಪ ಅಂತಾರೆ. ಹೇಳೋ ರೀತಿಯಲ್ಲಿ ಹೇಳಿದ್ರೆ ಯಾರಾದರೂ ಕೇಳ್ತಾರೆ. ಹೌದು, ಆತನ ಮಗ ನಿಖಿಲ್ ಎಲ್ಲಿಯೂ ಕಾಣಿಸ್ತಿಲ್ಲ. ಏನೋ ಪೃಥ್ವಿ ಮೊನ್ನೆ ಕೇಳಿದ್ರೆ ಪಟ್ಟಣಕ್ಕೆ ಹೋಗಿದ್ದಾನೆ ಅಂತಂದರು. ಓಹೋ, ಓದು ಮುಗ್ದಿಲ್ವಾ? ಮುಗೀತು, ಆದರೆ ಉದ್ಯೋಗ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಪಾಂಡು ಒಮ್ಮೆ ಹೇಳಿದ. ಸದ್ಯಕ್ಕೆ ಖಾಲಿಯಾಗಿ ತಿರುಗ್ತಿದ್ದಾನೆ. ಹೌದಾ, ಸರಿ ಬಿಡಿ ಹೋಗೋಣ ಅಂತ ಕಾರ್ ಹತ್ತಿ
ಸ್ಟಾರ್ಟ್ ಮಾಡೋಷ್ಟರಲ್ಲೇ ಪಾಂಡು ಗಾಡಿಯಿಂದ ಇಳಿದು ಎತ್ತುಗಳು ಓಡಿಸ್ಕೊಂಡು ಹೋಗಿ ಕಟ್ ಮೇಲೆ ಹಾಕಿ ಟಿಪ್ ಟಾಪ್ ಆಗಿ ರೆಡಿಯಾಗಿದ್ದ ಪೃಥ್ವಿ ನೋಡಿ ಬಂದು ಮುಂಭಾಗದ ಸೀಟ್ನಲ್ಲಿ ಕೂತ್ಕೊಳ್ತಾನೆ. ಪಾಂಡುನ ಒಮ್ಮೆ ನೋಡಿ ಕಾರ್ಡ್ಸ್ ತರ್ತಿದ್ದೀರಿ ತಾನೇ ಅಂತ ಕೇಳ್ತಿದ್ರೆ ಹಾಂ ತಂದಿದ್ದೀನಿ ಅಂತಾರೆ. ನೀವೇನು ಪಾಂಡು ಹಾಗೆ ನೋಡ್ತಿದ್ದೀರಿ? ಏನಿಲ್ಲ ಪ್ರೆಸಿಡೆಂಟ್ ಅವರೇ, ಮದುವೆ ಆದಮೇಲೆ ನಿಮ್ಮಲ್ಲಿ ತುಂಬ ಬದಲಾವಣೆ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಅಂಥದ್ದೇನು ಕಾಣಿಸ್ತಿದೋ? ಸ್ವಲ್ಪ ಗ್ಲ್ಯಾಮರಾಗಿ ಕಾಣಿಸ್ತಿದ್ದೀರಲ್ಲ ಅಂತ ಹೇಳ್ತಿದ್ರೆ, ಓಹೋ ಹಾಗಾದರೆ ನೀವು ಕೂಡ ವಯಸ್ಸಿನಲ್ಲಿದ್ದಾಗ ಹೀಗೆ ಗ್ಲ್ಯಾಮರಾಗಿ ಕಾಣಿಸ್ತಿರಬಹುದು ಎಲ್ರಿಗೂ, ಅದಕ್ಕೀಗ ನನ್ನನ್ನಂತಿದ್ದೀರಿ ಅಂತ ಚುರುಕು ಮುಡಿಸಿ ಕಾರ್ ಸ್ಟಾರ್ಟ್ ಮಾಡಿ ಸಿಟಿ ಕಡೆ ಓಡಿಸ್ತಾನೆ. ಅಕ್ಕ ಅಕ್ಕ ಅಂತ ಬಾಗಿಲು ತಡ್ತಾ ಕರಿತಿರೋ ಯುಕ್ತಾ ಕರಿಯನ್ನು ಕೇಳಿ ಮೆಲ್ಲ ಕಣ್ತೆರೆದು ಸುತ್ತಲೂ ನೋಡಿ ಎದ್ದು ಬಾಗಿಲು ಓಪನ್ ಮಾಡ್ತಾಳೆ. ಎದುರಿಗೆ ಅಪ್ಪಟ ಗೃಹಿಣಿ ಅಂತಿರೋ ಯುಕ್ತಾಳನ್ನ ನೋಡಿ ಮತ್ತು ತನ್ನಲ್ಲೇ ನೋವು ಶುರು ಆಗ್ತಿದ್ರೆ ಕಷ್ಟಪಟ್ಟು ಹತೋಟಿ ಮಾಡಿಕೊಂಡು ಏನಮ್ಮ ಬೆಳಗ್ಗೆನೇ ಎದ್ದೆ ಅಂತ ಮಾಮೂಲಿಯಾಗಿ ಕೇಳ್ತಾಳೆ. ಯುಕ್ತ ಮಾತ್ರ ಕೆಂಪು ಬಣ್ಣದಲ್ಲಿರೋ ಅಕ್ಕನ ಕಣ್ಣುಗಳು ನೋಡಿ, ಅಕ್ಕ ಏನಾಯ್ತು ನಿನ್ನ ಕಣ್ಣು ಯಾಕೆ ಹೀಗಿವೆ? ಬಂದಾಗಿಂದ ನೋಡ್ತಿದ್ದೀನಿ. ಕಣ್ಗಳನ್ನ ಉಜ್ಕೊಳ್ತಾ, ಈ ಮನೆ ಅಭ್ಯಾಸ ತಪ್ಪಲ್ವ ಯುಕ್ತ, ಅದಕ್ಕೆ ಸರಿಯಾಗಿ ನಿದ್ದೆ ಬರಲಿಲ್ಲ ಅಂತ ನೀರಸವಾಗಿ ಹೇಳ್ತಾಳೆ. ಸರಿ ಹೋಗಿ ಬ್ರಷ್ ಮಾಡ್ಕೊಂಡು ಬಾ, ತಿಂಡಿ ತಿನ್ನುವಂತೆ. ನಂಗೆ ಈಗಲೇ ಬೇಡ ಯುಕ್ತ, ನೀನು ಮಾವಯ್ಯ ತಿಂದುಬಿಡಿ. ಮಾವಯ್ಯ ತಿಂಡಿ ಮಾಡಿ ಕೆಲಸದ ಮೇಲೆ ಸಿಟಿಗೆ ಹೋಗಿದ್ದಾರಕ್ಕ, ಸಮಯ ಕೂಡ ತುಂಬ ಆಗ್ತಿದೆ, ಅದಕ್ಕೆ ನೀನು ಬಂದರೆ ಇಬ್ಬರು ತಿನ್ನೋಣ ಅಂತ ಎಬ್ಬಿಸ್ದೆ. ಸರಿ, ನೀನು ಸ್ವಲ್ಪ ಹೊತ್ತು ಕೂತ್ಕೊ, ನಾನು ಫ್ರೆಶ್ ಆಗಿ ಬಂದುಬಿಡ್ತೀನಿ ಅಂತ ಹೇಳಿ ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ಹೋಗ್ತಾಳೆ. ಇಷ್ಟರೊಳಗೆ ಯುಕ್ತ ಕೋಣಿಯನ್ನು ಸಂಪೂರ್ಣವಾಗಿ ಶುಚಿಗೊಳಿಸಿ ಇಬ್ಬರಿಗೂ ದೋಸೆ ಹಾಕಿ ಟೇಬಲ್ ಮೇಲೆ ಇಡ್ತಾಳೆ. ಲಂಗ ದಣಿಯಲ್ಲಿ ಬಂದು ಅಂಜುವನ್ನು ನೋಡಿ, ಅದೇನದಕ್ಕ ಈ ಡ್ರೆಸ್ ಹಾಕ್ಕೊಂಡಿದ್ದಿ ಅಂತಿದ್ರೆ ಅಂಜು ತನ್ನ ಬಟ್ಟೆ ಸರಿಪಡಿಸ್ಕೊಳ್ತಾ, ಏನಿಲ್ಲ ಯುಕ್ತ, ಮನಸ್ಸು ಯಾಕೋ ಸರಿ ಇಲ್ಲ, ದೇವ್ರಿಗೆ ಪೂಜೆ ಮಾಡಿ ಬರ್ತೀನಿ, ಇಷ್ಟ ನೀನು ತಿಂತೀರೋ ಅಂತ ಪೂಜೆ ಕೋಣೆಗೆ ಹೋಗ್ತಾಳೆ. ಇಷ್ಟಲ್ಲಿ ಅಂಜುವಿನ ಫೋನ್ ರಿಂಗ್ ಆಗ್ತಿದ್ರೆ ಯಾರು ಬೆಳಗ್ಗೆ ಅಂದ್ಕೊಂಡು ಕೋಣಿಯೊಳಗೆ ಹೋಗಿ ಫೋನ್ ತೆಗೆದು ನೋಡಿದಾಗ ಸ್ಕ್ರೀನ್ ಮೇಲೆ ನಂದ ಅಂತಿರೋದು ನೋಡಿ ಲಿಫ್ಟ್ ಮಾಡಿ ಹಲೋ ನಂದ ಅಂತ ಅಂತಾಳೆ ಕಾತರದಿಂದ. ಅಂಜು ದೇವರ ಕಡೆ ನಿರ್ಲಿಪ್ತವಾಗಿ ನೋಡ್ತಿದ್ರೆ ಕಣ್ಣಲ್ಲಿ ನೀರು ಸುರಿದಿರುತ್ತೆ ಆಕೆಗೆ. ಯಾಕೆ ಸ್ವಾಮಿ, ನಾನು ಇಷ್ಟಪಟ್ಟು ಮಾವೇನು ನಂಗೆ ಸಿಗದಂತೆ ಮಾಡಿದೆ, ಅಷ್ಟೊಂದು ನಾನು ಏನು ಪಾಪ ಮಾಡಿದೆ ಅಂತ ನನಗಿಂತ ಶಿಕ್ಷೆ ನೀಡಿದೆ, ಮಾನಸಿಕವಾಗಿ ಸಾಯಿಸ್ತಿದೆಯಾ, ಯಾವಾಗ ಏನಾಗುತ್ತೋ ಅಂತ ಅನುಕ್ಷಣ ಭಯದಿಂದ ಸಾಯ್ತಿದ್ದೀನಿ. ಎಲ್ರಿಗಿಂತ ಹೆಚ್ಚಾಗಿ ಮಾವೇನಿಗೆ ತಿಳಿದ್ರೆ ಏನು ನಡೆಯುತ್ತೋ ಅಂತ ಊಹಿಸೋದಕ್ಕೂ ಕೂಡ ಭಯ ಆಗ್ತಿದೆ. ಪ್ಲೀಸ್ ಸ್ವಾಮಿ, ಯಾರಿಗೂ ಏನು ತಿಳಿದಂತೆ ಮಾಡ್ಕೊ ಅಂದ್ಕೊಂಡು ದೀಪ ಹಚ್ಚಿ ಪೂಜೆ ಮಾಡಿ ಒಳಗೆ ಬಂದಿರ್ತಾಳೆ. ಅಷ್ಟರಲ್ಲೇ ಫೋನ್ ಬಂದಿರುತ್ತೆ. ಒಂದೇ ಒಂದು ಕ್ಷಣ ಹೃದಯ ನಿಂತಂತಾಗುತ್ತೆ. ಕಂಗಾಲಾಗಿ ಯುಕ್ತ ಅಂತ ಕರೀತಿದ್ದಂತೆ ಹಿಂದೆ ತಿರುಗಿ ಏನಕ್ಕ ಅಂತಾಳೆ. ಉಫ್ ಅಂತ ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಯಾರು ಯುಕ್ತ ಫೋನ್ನಲ್ಲಿ ಅಂತಾಳೆ. ನಂದ ಮಾಡಿದಾನಕ್ಕ, ಮಾತಾಡು ಅಂತ ಫೋನ್ ಅಂಜುವಿಗೆ ಕೊಟ್ಟು ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ನಂದ ಅಂತ ಕೇಳಿದಾಗ, ಅಂಜು ಅಲ್ಲಿ ಹೇಗಿದೆಯಾ? ಹಾಂ ಪರವಾಗಿಲ್ಲ ನಂದ, ಊಟ ಮಾಡಿದ್ವಿ. ಅಮ್ಮ ಅಕ್ಕಿ ಏನು ಮಾಡ್ತಿದ್ದಾರೆ? ನಾನು ಊಟ ಮಾಡಿದೆ, ಅವ್ರು ಇಡೀ ಮನೆ ಜೋಡಿಸ್ತಿದ್ದಾರೆ. ದೊಡ್ಡಮ್ಮ ಅವ್ರು ಹೊರಟೋದ್ರು. ಓ ಹೊರಟ್ರಾ ಅಂತ ಸ್ವಲ್ಪ ಹೊತ್ತು ಮಾಮೂಲಿಯಾಗಿ ಮಾತಾಡಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಅಕ್ಕ ಬಾ ತಿನ್ನುವೆ ಅಂತೆ. ಹಾಂ ಅಂತ ಹೋಗಿ ಕೂತು 3 ದೋಸೆಗಳನ್ನ ತಟ್ಟೆಯಲ್ಲಿ ಹಾಕ್ತಿದ್ರೆ ಬೇಡ ಅಂತ ಒಂದು ದೋಸೆಯನ್ನು 10 ನಿಮಿಷ ತಿಂತಾಳೆ. ಯುಕ್ತ ತಿನ್ನತ್ಲೆ ಅಕ್ಕನನ್ನು ಗಮನಿಸ್ತಿರ್ತಾಳೆ. ಅಕ್ಕ ಯಾಕೆ ನೀನು ಸರಿಯಾಗಿ ತಿಂತಿಲ್ಲ? ಹಸಿವಾಗ್ತಿಲ್ಲ ಯುಕ್ತ. ಅದೇನು ರಾತ್ರಿ ಕೂಡ ನೀನು ಸರಿಯಾಗಿ ತಿನ್ನಲಿಲ್ಲ ಅಲ್ವಾ? ಏನೋ ಈ ಮಧ್ಯೆ ಅಷ್ಟು ಹಸಿವು ಅಂತ ಅನ್ನಿಸ್ತಿಲ್ಲ ಅಂತೀಯಾ? ಹಾಗಾದರೆ ಮಾವಯ್ಯ ಬಂದಮೇಲೆ ನಾಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಹೇಳ್ತೀನಿ. ಬೇಡ ಬೇಡ, ಇದು ಬೇಸಿಗೆ ಕಾಲ ಅಲ್ವಾ, ನೀರಿಮೆ ಇರುವಂತೆ ಹಸಿವಿರೋದಿಲ್ಲ, ನೀರು ಜಾಸ್ತಿ ಕುಡಿತಿದ್ದೀನಿ ಹಾಗಾಗಿ. ಆಮೇಲೆ ಮಾಮೂಲಿ ಆಗ್ಬಿಡೋದು, ಬಿಡ ನೀನು ತಿನ್ನು, ನಾನು ಹೋಗಿ ಟೀ ತರ್ತೀನಿ ಅಂತ ಕಿಚನ್ಗೆ ಹೋಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಈಗಾಗಲೇ ಇಟ್ಟಿರೋ ಟೀ ಏನು ಬಿಸಿ ಮಾಡ್ತಾ ಏನೋ ಆಲೋಚಿಸ್ತಾಳೆ. ಅಕ್ಕ ಅಂತಿದ್ರೆ ಹಾಂ ಬರ್ತಿದ್ದೀನಿ ಯುಕ್ತ ಅಂತ 2 ಗ್ಲಾಸ್ನ ಟೀ ಹಾಕಿ ಯುಕ್ತ ಹತ್ರ ಹೋಗಿ ಕೂತು 1 ಗ್ಲಾಸ್ ಯುಕ್ತ ಕೊಟ್ಟು ತಾನೊಂದು ತೆಗೆದುಕೊಂಡು ಕುಡಿತಾಳೆ. ಅಕ್ಕ ನೀನು ಮೊದಲಿಗಿಂತ ತುಂಬ ತೆಳಗಾಗಿ ಹೋಗಿದೆಯಾ, ಯಾಕೆ ಈಗ ಆಗ್ತಿದ್ದೀ? ನನ್ನ ಬಳಿ ಹೇಳು, ಏನಾದರೂ ಸಮಸ್ಯೆನಾ? ಹುಚ್ಚಿ, ನನಗೇನು ಪ್ರಾಬ್ಲಮ್ ಇರುತ್ತೆ, ನಾನು ಚೆನ್ನಾಗೇ ಇದ್ದೀನಿ. ಹಾಗಾದರೆ ಮದುವೆ ಬೇಡ ಅಂತ ಯಾಕೆ ಹೊಟ್ಟೋದೆ? ಹೇಳಿದ್ನಲ್ವ ಯುಕ್ತ, ನನಗೇನೋ ಆ ಕಾರಣ ನಂಬೋದಕ್ಕೆ ಇಷ್ಟ ಆಗಲಿಲ್ಲ ಅಂದ್ಲು. ಆದರೆ ಅದೇ ನಿಜ. ಸರಿ ನೀನು ಹೇಳು, ಮದುವೆ ಆದಮೇಲೆ ಮಾವಯ್ಯ ಅಂದರೆ ಭಯ ಕಡಿಮೆ ಆದಂತೆ ಅಲ್ವಾ ಅಂತ ಸಣ್ಣಗೆ ನಗ್ತಾ ಕೇಳ್ತಾಳೆ. ಅಯ್ಯೋ ಭಯ ಕಡಿಮೆ ಆಗೋದಾ? ಇಲ್ಲ ಇಲ್ಲ, ನಂಗೆ ಮಾವಯ್ಯ ಅಂದರೆ ಸಾಯೋಷ್ಟು ಭಯ. ಏನೋ ಅರಿಯದಂತೆ ಮಾಮೂಲಿಯಾಗಿ ಮಾತಾಡ್ತಿದ್ದೀನಿ, ಹೀಗೆ ಮಾತಾಡ್ತಿರೋದು, ಇಲ್ದಿದ್ರೆ ಹೇಗೆ ಓಡು ಹೋಗ್ತೀನಿ ನಿನಗೆ ಗೊತ್ತಿಲ್ವಾ ಅಂತ ಭಯದಿಂದ ಮುಖ ಇಟ್ಕೊಂಡು ಹೇಳ್ತಿದ್ರೆ ಅಂಜು ಜೋರಾಗಿ ನಗ್ತಾ, ಹೀಗಾದರೆ ಕಷ್ಟ ಯುಕ್ತ, ಪಾಪ ಮಾವಯ್ಯ ಅಂತಾಳೆ. ಮಾವಯ್ಯ ಅಲ್ಲ, ನಾನು ಪಾಪ. ಯುಕ್ತ ಯುಕ್ತ, ಈಗ ನಿನಗೆ ಮಾವಯ್ಯನೊಂದಿಗೆ ಮದುವೆ ಆಗಿದೆ
ಅಂದರೆ ಮಾವಯ್ಯ ನಿನ್ನ ಗಂಡ, ಇನ್ನು ನಿನ್ನ ಗಂಡನನ್ನು ಪ್ರೀತಿಸ್ತಾ ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು. ಆದರೆ ಹೀಗೆ ಭಯ ಅಂತ ದೂರ ಇಡ್ತೀಯ ನೀನು? ಅಂದರೆ ಏನು ಮಾಡಬೇಕು ಅಕ್ಕ ನಾನು? ನಿನಗೆ ಗೊತ್ತಾಯುಕ್ತ, ಮಾವಯ್ಯನೊಂದಿಗೆ ನನಗೆ ಎಂಗೇಜ್ಮೆಂಟ್ ಆದಾಗಿಂದ ನಾನು ಏನನ್ನೆಲ್ಲ ಊಹಿಸ್ಕೊಂಡಿದ್ದೆ. ಮದುವೆ ಆದಮೇಲೆ ಮಾವಯ್ಯನ ಈ ಥರ ಬಂದ ತಕ್ಷಣ ಕುಡಿಯೋದಕ್ಕೆ ನೀರನ್ನು ಕೊಡಬೇಕು, ಬಿಸಿ ನೀರಿಡಬೇಕು, ಮಾವಯ್ಯ ಸ್ನಾನಕ್ಕೆ ಹೋಗಬೇಕು, ನಂತರ ಟೀ ಕೊಟ್ಟು ಮಾವಯ್ಯನಿಗೆ ಕೊಟ್ಟು ಸ್ವಲ್ಪ ಹೊತ್ತು ಆಟೆ ಹೊಡೆದು ಅಡುಗೆ ಮಾಡಬೇಕು, ನನ್ನ ಕೈಗಳಿಂದಲೇ ಕೈ ತುಂಬ ಮಾವಯ್ಯನಿಗೆ ತಿನ್ನಿಸ್ಬೇಕು, ಇನ್ನು ಮಲಗಿದಾಗ ಪ್ರೀತಿಯಿಂದ ಒಂದು ಮುತ್ತು ಕೊಟ್ಟು ಮಾವಯ್ಯನ ಭುಜದ ಮೇಲೆ ತಲೆ ಇಟ್ಟು ಪ್ರಶಾಂತವಾಗಿ ಮಲಗಬೇಕು ಅಂತ ಹೇಳ್ತಾ ಇದ್ದರೆ ಯುಕ್ತ ಬಾಯಿ ತೆರೆದು ಹಾಗೆ ನೋಡ್ತಾ ಇರ್ತಾಳೆ ತನ್ನ ಅಕ್ಕ ಹೇಳೋದನ್ನು. ಹಾಗೆ ಹೇಳ್ತಾ ಇರುವಂಥ ಅಂಜುವಿಗೆ ದುಃಖ ಉಕ್ಕ ಬರ್ತಿದ್ರೆ ಯುಕ್ತ ನೆನಪಾಗಿ ತನ್ನ ನೋವನ್ನೆಲ್ಲ ನುಂಗ್ಕೊಳ್ತಾ ತಲೆ ತಿರುಗಿಸಿ ಯುಕ್ತಾಳ ಕಡೆ ನೋಡ್ತಾಳೆ. ತನ್ನನ್ನೇ ಬಾಯಿ ತೆರೆದು ನೋಡ್ತಾ ಇರುವಂಥ ಯುಕ್ತಾಳನ್ನು ನೋಡಿ ಅವಸರವಾಗಿ ಕಣ್ಣನ್ನು ಒರೆಸ್ಕೊಂಡು ಯುಕ್ತ ಅಂತ ಕದಲಿಸ್ತಾಳೆ. ಅಕ್ಕ, ನಿಂಗೆ ಮಾವಯ್ಯ ಬೇಕಾ ಅಂತ ಅಂತರಾಳದಲ್ಲೇ ಭಯಪಡುತ್ತಲೇ ಕೇಳ್ತಾಳೆ. ಅಂಜು ಒಂದೇ ಒಂದು ಕ್ಷಣ ಆಶ್ಚರ್ಯಪಟ್ಬಿಟ್ರು ಕೂಡ ಏನು ನಿನಗೆ ಬಿಡ್ವಾ ಅಂತ ತನ್ನ ತಂಗಿಗೆ ಮರುಪ್ರಶ್ನೆ ಮಾಡ್ತಿದ್ರೆ ಯುಕ್ತಾಗೆ ಏನು ಹೇಳಬೇಕಂತ ತಿಳಿದೆ ಮೌನವಾಗಿದ್ದರೆ ಮನಸ್ಸು ಮಾತ್ರ ಮಾವಯ್ಯ ನನಗೇ ಬೇಕು ಅಂತ ಅಂತಿದೆ. ನನಗೆ ಅದೃಷ್ಟ ಇಲ್ಲ ಯುಕ್ತ, ಆ ಅದೃಷ್ಟ ನೀನೇ ಉಳಿಸ್ಕೊ ಅಂದಾಗ ಯುಕ್ತ ಇನ್ನೇನು ನೀನು ಮಾತಾಡಬೇಡ, ಅಷ್ಟಕ್ಕೂ ನೀನು ಈ ಮಾತು ಅಂದೆ ಅಂದರೆ ಅಮ್ಮನಿಗೆ ದೊಡ್ಡಮ್ಮನಿಗೆ ತಿಳಿದ್ರೆ ನಮ್ಮಿಬ್ಬರನ್ನ ಕೊಂದಾಕ್ಬಿಡ್ತಾರೆ, ಅದು ಅವಶ್ಯಕತೆ ಇದೆಯಾ? ನೋಡಿ ಯುಕ್ತ, ಈಗಂದ್ರೇ ಅಂದೆ, ಆದರೆ ಇನ್ನು ಮುಂದೆ ಈ ಮಾತು ಎಂದಿಗೂ ನೀನು ಆಡಬೇಡ, ಅದು ಒಳ್ಳೇದಲ್ಲ, ಅರ್ಥ ಆಯ್ತಾ ಅಂತ ನೋವಿನಿಂದ ಯುಕ್ತಾಳ ಕೈಯನ್ನು ಸಣ್ಣಗೆ ಒತ್ಬಿಟ್ಟು ಕೋಣೆಗೆ ಹೋಗಿ ಬಾಗಿಲನ್ನು ಹಾಕೊಂಡ್ಬಿಡ್ತಾಳೆ. ಯುಕ್ತ ಅತಿಶಯವಾಗಿ ಆನಂದ ಪಟ್ಕೊಂಡು, ಅಂದರೆ ಅಕ್ಕ ಮಾವಯ್ಯನ ನನಗೆ ಬಿಟ್ಕೊಟ್ಟಿದ್ದಾಳೆ ಅಂತ ಆಯಿತು. ಹೇಯ್ ಮಾವಯ್ಯ, ಇನ್ನು ನಾನೇ ನಿನಗೆ ಹೆಂಡ್ತಿ. ಥ್ಯಾಂಕ್ಸ್ ಅಕ್ಕ, ನೀನು ಹೋಗಿದ್ರಿಂದ ಮಾವಯ್ಯ ನನ್ನ ಗಂಡನಾಗಿ ಬಂದ. ಮೊದಲಿನಲ್ಲಿ ಮಾವಯ್ಯನ ಜೊತೆ ಮದುವೆ ಅಂದರೆ ಭಯ ಆಗಿ ಹತ್ತುಬಿಟ್ಟೆ, ಆದರೆ ಈಗ ಮಾವಯ್ಯ ಅಂದರೆ ತುಂಬ ಇಷ್ಟ ಹೆಚ್ಚಾಗ್ಬಿಟ್ಟಿದೆ. ಆದರೆ ಈ ಮಾತು ಮಾವಯ್ಯನಿಗೆ ಹೇಳೋದಿಲ್ಲ, ನನಗೆ ಭಯನಪ್ಪ ಅಂತ ಅಂದ್ಕೊಂಡು ಪೃಥ್ವಿರಾಜನ ನೆನೆಸ್ಕೊಂಡು ಸಣ್ಣಗೆ ಬ್ಲಷ್ ಆಗ್ತಿದ್ದಾಳೆ ನಮ್ಮ ಹುಡುಗಿ. ಮತ್ತು ಈ ಇಷ್ಟ ಯಾವಾಗಲೂ ಹೀಗೆ ಇರುತ್ತೋ ಏನೋ. ಕೋಣೆಯೊಳಗೆ ಬಂದು ಅಂಜು ನೆಲದ ಮೇಲೆ ಕೂತ್ಕೊಂಡು ಮಂಡಿಯಲ್ಲಿ ತಲೆಯನ್ನು ಮುಚ್ಕೊಂಡು ಮೌನವಾಗಿ ಅಳುತ್ತಾ ಇದ್ದಾಳೆ. ಪಾಪ ಹುಟ್ಟಾಗಿಂದ ಎಂದಿಗೂ ಅತ್ತವಳಲ್ಲ ಆಕೆ, ಆದರೆ ಈ 15 ದಿನಗಳಿಂದ ಆ ಕಣ್ಣೀರಿನಿಂದ ಕಾಲ ಕಳೀತಾ ಇದ್ದಾಳೆ ಆಕೆ. ಅಕ್ಕ ಅಂತ ಮತ್ತೆ ಬಾಗಿಲನ್ನು ತಡ್ತಿದ್ರೆ ಅಂಜು ಎದ್ದು ಕಣ್ಣು ಒರೆಸ್ಕೊಂಡು ಬ್ಯಾಗ್ನಲ್ಲಿರೋ ಐ ಡ್ರಾಪ್ಸ್ ತೆಗೆದುಕೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗಿ ಬಾಗಿಲನ್ನು ಓಪನ್ ಮಾಡಿ ಏನಮ್ಮ ಯುಕ್ತ ಅಂತ ಅಂತಾಳೆ. ಅಕ್ಕ ಮತ್ತೆ ಏನು ನಿನ್ನ ಕಣ್ಣುಗಳು ಯಾಕೆ ಹೀಗಿವೆ ಅಂತಾಳೆ. ಡ್ರಾಪ್ಸ್ ಹಾಕ್ಕೊಂಡಿದ್ದೀನಿ. ಕೈಯಲ್ಲಿ ಡ್ರಾಪ್ಸ್ ನೋಡಿ ನಿಜ ಅಂತ ನಂಬಿ ಸರಿ ನಾವಿಬ್ಬರೇ ಅಲ್ವಾ, ನಿಂಗೆ ಇಷ್ಟವಾದ ಅಡುಗೆ ಮಾಡೋಣವಾ? ಸರಿ ಬಾ ಅಂತ ಕಣ್ಣು ಒರೆಸ್ಕೊಂಡು ಯುಕ್ತಾಳೊಂದಿಗೆ ಕಿಚನ್ಗೆ ಹೋಗ್ತಾಳೆ ಅಂಜು. ಯುಕ್ತ ಕೂಡ ಅಡುಗೆ ಮಾಡ್ತಿದ್ರೆ, ಯುಕ್ತ ನೀನು 1 ವರ್ಷ ಖಾಲಿಯಾಗಿದ್ದು ಒಳ್ಳೆ ಕೆಲಸ ಆಯಿತು ಅಲ್ವಾ? ಹೌದಕ್ಕ, ಇಲ್ದಿದ್ರೆ ಅಡುಗೆ ಬಾರದೆ ಪ್ರತಿದಿನ ಮಾವಯ್ಯನಿಂದ ಬೈಗುಳ ತಿನ್ನಬೇಕಿತ್ತಿತ್ತು ನಾನು. ಆಹಾಹಾ, ಇನ್ನೂ ಏನು ವಿಶೇಷ? ಮಾವಯ್ಯನಿಗೇನಾದರೂ ಕ್ಲೋಸ್ ಆಗ್ತಿದೆಯಾ ಅಥವಾ ಇನ್ನೂ ಇಲ್ವಾ? ಕ್ಲೋಸ್ ಅಂದರೆ ಮಾವಯ್ಯನಿಗೆ ಹತ್ತಿರವಾಗಿ ಮಲ್ಕೊಳ್ತೀನಿ, ಒಮ್ಮೊಮ್ಮೆ ಮಾವಯ್ಯನೇ ಎದೆಗೆ ಎಳ್ಕೊಂಡು ಮಲಗಿಸ್ಕೊಳ್ತಾನೆ ಅಷ್ಟೇ. ಹಾಗಾದರೆ ಪರವಾಗಿಲ್ಲ, ಮೆಲ್ಲನೆ ನಿನ್ನಲ್ಲಿ ಕೂಡ ಬದಲಾವಣೆ ಶುರುವಾಗಿದೆ ಯುಕ್ತ ಸಣ್ಣದಾಗಿ ನಕ್ಕು ಉಳಿದ ಅಡಿಗೆಯನ್ನು ಪೂರ್ತಿ ಮಾಡ್ತಾಳೆ. ಇನ್ನು ಎಷ್ಟು ಹೊತ್ತು ಅಂತ ಅಸಹನೆಯಿಂದ ಕೇಳ್ತಾ ಇರೋವಂಥ ಪಾಂಡುವನ್ನು ನೋಡಿ, ನಾವು ಬಂದಿರೋದು ಅವ್ರಿವ್ರನ್ನೋ ಅಥವಾ ನಮ್ಮ ಊರಿನ ಪಕ್ಕದವ್ರನ್ನೋ ಯಾರನ್ನೋ ಭೇಟಿಯಾಗೋದಕ್ಕಲ್ವಲ್ಲ, ಜಿಲ್ಲಾ ಕಲೆಕ್ಟರನ್ನು ಭೇಟಿಯಾಗೋದಕ್ಕೆ ಬಂದಿದ್ದೀವಿ ಅಂತ ಅಂದಾಗ ಅಲ್ಲಿದ್ದವ್ರು ನಗು ತಡ್ಕೊಳ್ತಿರ್ತಾರೆ. ಸ್ವಲ್ಪ ಹೊತ್ತಿಗೆ ಸರ್ ನಿಮ್ಮನ್ನು ಸರ್ ಕರೀತಿದ್ದಾರೆ ಅಂತ ಫ್ಯೂನ್ ಬಂದು ಕರೀತಾನೆ. ಹಾಂ ಬನ್ನಿ ಅಂತ
ಐವರು ಎದ್ದು ಬಾಗಿಲು ಓಪನ್ ಮಾಡಿಕೊಂಡು ಒಳಗಡೆ ಹೋಗ್ತಾರೆ. ಪೃಥ್ವಿರಾಜ್ ವಯಸ್ಸಿನಲ್ಲಿರೋ ಯಂಗ್ ಮ್ಯಾನನ್ನು ನೋಡಿ ನಮಸ್ಕಾರ ಕಲೆಕ್ಟರ್ ಅವರೇ ಅಂತ ಗೌರವದಿಂದ ಮಾತಾಡಿಸ್ತಾರೆ. ನಮಸ್ತೆ, ಪ್ಲೀಸ್ ಸಿಟ್ ಅಂತ ಕೂರಿಸ್ತಾರೆ. ಪೃಥ್ವಿ ತನ್ನ ಜೊತೆ ಬಂದಿದ್ದವ್ರ ಮುಖಾನ ನೋಡ್ತಾನೆ. ಇದಕ್ಕೂ ಮುಂಚೆ ಹಿಂದ್ಗಡೆ ಬರೋದಕ್ಕಿಂತ ಹಿಂದೆ ನಾವು ಕೊಟ್ಟ ಅಪಾಯಿಂಟ್ಮೆಂಟ್ ಪ್ರಕಾರನೇ ಹೋಗ್ಬೇಕಲ್ವಾ ಅಂತಂದಾಗ ಆಹಾ ಹಣಗಿಣ ಏನಾದರೂ ಇಡಬೇಕೇನೋ ಅಂತ ಒಬ್ಬ ಹಿರಿಯ ಮನುಷ್ಯನ ಜೊತೆ ಸ್ವಲ್ಪ ಕೋಪದಿಂದ ಅವನು ಅಂತಿದ್ರೆ, ಲಂಚ ಕೊಡ್ತಿದ್ದಾರೆ ಅಂತ ಹೇಳಿ ಎಲ್ರನ್ನೂ ಕರ್ಕೊಂಡು ಹೋಗಿ ಜೈಲಿನಲ್ಲಿ ಹಾಕಿಸ್ತಾರೆ ಅಂತಾನೆ ಪೃಥ್ವಿ. ಆ ಹೊಡೆತಕ್ಕೆ ಪಾಂಡು ಸುಮ್ಮನಾಗ್ಬಿಡ್ತಾನೆ. ಆ ನಂತರ ಎಲ್ಲರೂ ಒಳಗೆ ಬಂದಿರ್ತಾರೆ. ಎಲ್ಲರೂ ಕೂತ ನಂತರ ಥ್ಯಾಂಕ್ಸ್ ಅಂದ ಪೃಥ್ವಿ ಇನ್ನೊಬ್ಬ ಹಿರಿಯ ಆತನ ಎದುರು ಕೂತ್ಕೊಂಡ್ರೆ ಪಕ್ಕದಲ್ಲಿರೋ ಸೋಫಾದಲ್ಲಿ ಉಳಿದು ಮೂವರು ಕೂತ್ಕೊಳ್ತಾರೆ. ನೀವೇ ಅಲ್ವಾ ಲಕ್ಷ್ಮೀಪುರ ಪ್ರೆಸಿಡೆಂಟ್ ಅಂತ ಅಂದಾಗ, ಹಾಂ ಹೌದು ಸರ್. ಗ್ರೇಟ್, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಂದು ಊರಿಗೆ ಪ್ರೆಸಿಡೆಂಟ್ ಆದ್ರಂದರೆ ಗ್ರೇಟ್. ನಾನಲ್ಲ ಸರ್, ಒಂದು ಜಿಲ್ಲೆಗೆ ಕಲೆಕ್ಟರ್ ಆದ ನೀವೇ ಗ್ರೇಟ್ ಅಂತ ಆರ್ಟ್ಫುಲ್ಲಾಗಿ ಅಪ್ರಿಷಿಯೇಟ್ ಮಾಡ್ತಿದ್ರೆ ವ್ಯಕ್ತಿಗೆ ಜನರನ್ನ ಎಲ್ಲಿ ತುಳಿಬೇಕು ಅಂತ ಚೆನ್ನಾಗಿ ಗೊತ್ತು ಅಂದ್ಕೊಂಡು ಹೊಟ್ಟೆ ಉರಿಯಿಂದ ಪೃಥ್ವಿರಾಜನ್ನ ನೋಡ್ತಿರ್ತಾನೆ ಪಾಂಡು. ಅವರು ಸಣ್ಣದಾಗಿ ನಕ್ಕು, ಏನು ಹೀಗೆ ಬಂದಿದ್ದೀರಿ ಮಿಸ್ಟರ್ ಪೃಥ್ವಿರಾಜ್ ಅಂತ ಅಂತಾರೆ ಅವರು. ಇನ್ನೊಂದು 4 ದಿನದಲ್ಲಿ ನಮ್ಮ ಊರಿನಲ್ಲಿ ದೇವರ ಜಾತ್ರೆ ಇದೆ ಸರ್. ಆಗಲೇ ಒಂದು ಕಬಡ್ಡಿ ಗೇಮನ್ನು ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ನೀವು ಗೆಸ್ಟಾಗಿ ಬಂದು ಆ ತಾಯಿಯ ಆಶೀರ್ವಾದದೊಂದಿಗೆ ಗೆದ್ದವರಿಗೆ ಬಹುಮತ ನೀಡ್ತೀರಿ ಅಂತ ಆಹ್ವಾನಿಸೋದಕ್ಕೆ ಬಂದವು. ಹಾಗೆ ನೀವು ತಪ್ಪದೇ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಬೇಕು ಅಂತ ತುಂಬ ಪದ್ಧತಿಯಾಗಿ ಬರುವಂತ ಆಹ್ವಾನಿಸ್ತಾ ಇನ್ವಿಟೇಷನ್ ತೆಗೆದು ಕಲೆಕ್ಟರ್ ಕೈಗೆ ನೀಡ್ತಾನೆ. ಅವರು ಕಾರ್ಡ್ ಓಪನ್ ಮಾಡಿ ನೋಡ್ತಾ, ಓಕೆ ಪೃಥ್ವಿರಾಜ್, ತಪ್ಪದೇ ಬರ್ತೀನಿ ಅಂತ ಪೊಲೈಟಾಗಿ ಹೇಳ್ತಾನೆ. ಥ್ಯಾಂಕ್ಸ್ ಸರ್ ಅಂತ ಹೇಳ್ತಿದ್ರೆ, ಅರೆ ಇರಿ, ಜ್ಯೂಸ್ ಕೂಡ ಕುಡಿಲಿಲ್ಲ ನೀವು, ಕೂತ್ಕೊಳ್ಳಿ ಸ್ವಲ್ಪ ಹೊತ್ತು. ಇಟ್ಸ್ ಓಕೆ ಸರ್, ಇನ್ನೂ ಕೆಲವು ಜನರನ್ನ ನಾವು ಇನ್ವೈಟ್ ಮಾಡಬೇಕು. ಹಾಂ ಓಕೆ ಅಂತ ಶೇಕ್ ಹ್ಯಾಂಡ್ ನೀಡ್ತಿದ್ರೆ ಪೃಥ್ವಿರಾಜ್ ಕೂಡ ನಗ್ತಾ ಕೈ ನೀಡಿ ಅಲ್ಲಿಂದ ಹೊರಗೆ ಬರ್ತಾರೆ. ಪೃಥ್ವಿರಾಜ್ ಕಾರು ಸ್ಟಾರ್ಟ್ ಮಾಡಿ ಊರಿನಲ್ಲಿ ಕೆಲವು ಹಿರಿಯರ್ ಸಿಟಿಯಲ್ಲಿ ಇರೋದ್ರಿಂದ ಅವರನ್ನು ಕೂಡ ಆಹ್ವಾನಿಸೋದಕ್ಕೆ ಎಲ್ಲರೂ ಮನೆಗಳಿಗೆ ಹೋಗಿ ಕಾರ್ಡ್ಸನ್ನು ನೀಡಿ ಊಟ ಮಾಡೋದಕ್ಕೆ ಬಲವಂತ ಪಡಿಸಿದ್ರೆ ಒಬ್ಬರು ಮನೆ ಹತ್ತಿರ ತಿಂದು ಹೊರಗೆ ಬರುವಷ್ಟರಲ್ಲಿ ರಾತ್ರಿ 7 ಆಗಿಬಿಟ್ಟಿರುತ್ತೆ. ಯುಕ್ತ ಫೋನ್ ಮಾಡೋದಕ್ಕೆ ಹೇಳಿದ ನೆನಪಾಗಿ ಅಂಜುವಿನ ಫೋನ್ಗೆ ಮಾಡ್ತಾನೆ. ಟಿವಿ ನೋಡ್ತಿರುವ ಅಕ್ಕ ತಂಗಿಯರು ಫೋನ್ ರಿಂಗ್ ಆಗಲು ಅಂಜು ಫೋನ್ ತೆಗೆದು ನೋಡಿ, ಯುಕ್ತ ಮಾವಯ್ಯ ಮಾಡ್ತಿದ್ದಾನೆ ತಗೋ ಅಂತ ಯುಕ್ತ ಕೈಗೆ ಫೋನನ್ನು ನೀಡ್ತಾಳೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ.